ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್ ಸತ್ಯ. ರಾಕಿ, ಹೆಂಗಿದ್ಯಾ? ಕೈ ಆರಾಮಾಯ್ತಾ? ನಾನು ಆರಾಮಾಗಿದ್ದೀನಿ, ಕೈಯೂ ಪರವಾಗಿಲ್ಲ ಈಗ. ಹೌದು, ಇವತ್ತೇನು ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ಯಾ? ಹ್ಞೂ ಸತ್ಯ, ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಡ ಅಂತ, ಇಲ್ಲಾಂದ್ರೆ ನಂಗೆ ಓದಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಂ ಸರಿ, ನಿನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡು. ಮತ್ತೆ ನಿನ್ನ ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಪರವಾಗಿಲ್ಲ ಸತ್ಯ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಿದೆ? ಬರೀ ಚೆನ್ನಾಗಿ ನಡೀತಿದ್ಯಾ? ಯಾಕೆ ಸತ್ಯ? ಅಲ್ಲ, ಇಷ್ಟು ದಿನ ಸ್ಟಡೀಸ್ ಹೇಗೆ ನಡೀತಿದೆ ಅಂದರೆ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಕವರ್ ಮಾಡ್ತಾ ಇದ್ದೀನಿ, ಈ ಸಲ ಪಕ್ಕಾ ಪಾಸ್ ಆಗ್ತೀನಿ, ಒಳ್ಳೆ ರ್ಯಾಂಕಿಂಗ್ ಬರುತ್ತಂತೆಲ್ಲ ಹೇಳ್ತಿದ್ದೆ. ಆದರೆ ಇವತ್ತೇನು ಉಪ್ಪಿಲ್ದಿರೋ ಉಪ್ಪಿನಕಾಯಿ ಥರ ಸಪ್ಪೆಯಾಗಿ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಿದ್ಯಾ? ಆ ಎಕ್ಸೈಟ್ಮೆಂಟೇ ಇಲ್ವಲ್ಲೋ? ಹಂಗಲ್ಲ ಸತ್ಯ, ಅದು ತಲೆಯಲ್ಲಿ ಟ್ಯೂಷನ್ ಸಬ್ಜೆಕ್ಟೇ ಓಡ್ತಾ ಇದೆ, ಅದಕ್ಕೆ ಹಾಗಂದೆ ಅಷ್ಟೇ. ಅಷ್ಟೇ ತಾನೇ? ಅದು ಬಿಟ್ಟು ಕಾನ್ಸಂಟ್ರೇಷನ್ ಎಲ್ಲ ಕಳ್ಕೊಂಡಿಲ್ಲ ಅಲ್ವಾ? ಮೊದಲಿಂದ ಉತ್ಸಾಹದಲ್ಲೇ ಓದ್ತಿದ್ಯಾ ತಾನೇ ನೀನು? ಅಲ್ಲ ಕಣೋ, ಇನ್ನು ಹೇಗೋ ಹೇಳ್ಬೇಕು ನಿಂಗೆ ನನ್ನ ಫೀಲಿಂಗ್ಸೇ ಅರ್ಥ ಆಗ್ತಿಲ್ಲ. ಇಷ್ಟು ಚೆನ್ನಾಗಿ ಓದ್ತೀಯ, ಆದ್ರೆ ಇದು ಒಂದು ವಿಚಾರದಲ್ಲಿ ಮಾತ್ರ ನೀನ್ ಫೇಲ್. ಅದ್ರ ಬಗ್ಗೆ ಏನು ಅನುಮಾನ ಬೇಡ ಸತ್ಯ, ಸ್ಟಡೀಸ್ ಅಷ್ಟೇ ನನ್ನ ಮೊದಲನೇ ಪ್ರಯಾರಿಟಿ. ಅದಕ್ಕೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಅದೇ ಮೊದಲನೇ ಪ್ರಯಾರಿಟಿ ಅಂದರೆ ಇನ್ನೊಂದು ಪ್ರಯಾರಿಟಿನೂ ಇದೆ ಅಂತಾಯ್ತು? ಹಾಗಲ್ಲ ಸತ್ಯ, ಓದಿನ ಬಗ್ಗೆ ಅಷ್ಟೇ ನನ್ನ ಗಮನ ಇರೋದು ಅಂತ ಹಾಗಂದೆ ಅಷ್ಟೇ. ಪರವಾಗಿಲ್ಲ ರಾಕಿ, ಲೈಫಲ್ಲಿ ಎರಡನೇ ಪ್ರಯಾರಿಟಿ ಇರಬಾರ್ದು ಅಂತಿದ್ಯಾ? ಇರ್ಬೋದು ಕಣೋ. ಈಗ ನೀನೇ ನೋಡು, ನೀನು ಓದ್ತಿದ್ಯಾ, ಇಲ್ಲಿ ಬಂದು ಟ್ಯೂಷನ್ ಮಾಡ್ತೀಯಾ, ಮನೇಲಿ ಅಜ್ಜಿ ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ, ಅಷ್ಟೇ ಅಲ್ಲ ಗ್ಯಾರೇಜಲ್ಲಿ ಹುಡುಗರಿಗೂ ಹೆಲ್ಪ್ ಮಾಡ್ತೀಯಾ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದೆಯಾ ಅಲ್ವೇನೋ? ಮೊದಲನೇದಕ್ಕಾಗಲಿ ಎರಡನೇದಕ್ಕಾಗಲಿ ಮೂರನೇದಾದರೂ ಅದೆಲ್ಲ ನಿನ್ನ ಪ್ರಯಾರಿಟಿ. ಅದಕ್ಕೆ ಯಾವುದು ನೀನು ಮೋಸ ಮಾಡಬಾರ್ದು, ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ನೀನು ಕಲ್ತ್ಕೋಬೇಕು. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಾಯ್ತು? ಏನಿಲ್ಲ ಸತ್ಯ, ಏನಿಲ್ಲ. ನಾನು ಏನೇನೋ ಹೇಳಿ ನಿನ್ನ ತಲೆ ತಿನ್ಬಿಟ್ಟೆ ಅನ್ಸುತ್ತೆ. ಸಾರಿ ರಾಕಿ, ನಾನು ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ. ಏ, ರಿತು ಕಾಯ್ತಿರ್ದಾಳೆ ಅನ್ಸುತ್ತೆ, ನೀನು ಹೋಗು. ರಿತು, ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ಬೇಕಂದ್ರೆ ಆಚೆ ಹೋಗ್ಬಿಟ್ಟು ಬ್ರೇಕ್ ತೊಗೊಂಡು ಬಾ. ನೆನ್ನೆ ಕೊಟ್ಟಿದ್ನಲ್ಲ ಕ್ವಶನ್ಸು, ಅದೆಲ್ಲ ಕೊಟ್ಬಿಡೋಗು. ಅದೇನು ಮಾಡಿದ್ಯಾ ನೋಡೋಣ. ನಾನು ಹೋಗಲ್ಲ. ಏಕೆ? ಪಾಠ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಸತ್ಯ. ಅದೇ ಅವಳು ಹೋಮ್ವರ್ಕ್ ಸಬ್ಮಿಟ್ ಮಾಡ್ತಾ ಇದ್ಲು, ಚೆನ್ನಾಗಿ ನಡೀತಾ ಇದೆ. ನಾನು ಹೇಗೆ ನಡೀತಿದೆ ಅಂತಷ್ಟೇ ಕೇಳಿದ್ದು, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಅದಕ್ಕೆ ಚೆನ್ನಾಗೇ ನಡೀತಿದೆ. ಗುಡ್ ರಾಕಿ. ನಾನು ಸಖಿ ಭಾರ್ಯದ ಅರ್ಥ ಗೊತ್ತಾಯ್ತಾ ಅಂತ ಕೇಳಿ ಹೋಗೋಣ ಅಂತ ಬಂದೆ. ಇಲ್ಲ ಸತ್ಯ, ಅರ್ಥ ಆಗಿಲ್ಲ ನನಗೆ. ಎಲ್ಲರನ್ನೂ ಕೇಳಿದೆ, ಯಾರೂ ಗೊತ್ತಿಲ್ಲ ಅಂತಲೇ ಹೇಳ್ಬಿಟ್ರು. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ ರಾಕಿ.
ನೀನೇ ನನಗೆ ಹೆಲ್ಪ್ ಮಾಡಬೇಕು. ನೋಡೋಣ ಸತ್ಯ, ನಮ್ಮ ಸಂಸ್ಕೃತ ಪ್ರೊಫೆಸರ್ ಒಬ್ರು ಇದ್ದಾರೆ, ಅವ್ರನ್ನ ಕೇಳಿ ನೋಡ್ತೀನಿ. ಮೋಸ್ಟ್ಲಿ ಗೊತ್ತಾದ್ರೂ ಗೊತ್ತಾಗುತ್ತೆ. ಪ್ಲೀಸ್ ಅವ್ರನ್ನ ಕೇಳ್ಬಿಟ್ಟು ಹೇಳು. ಪಕ್ಕ ಸತ್ಯ, ಆ ಪದದ ಅರ್ಥ ಇವತ್ತು ಹುಡುಕಿ ಹೇಳೇ ಹೇಳ್ತೀನಿ. ಸರಿ. ಅಮಲ್ ಬೇಬಿ, ಒಂದೇ ನಿಮಿಷ, ನಂದೊಂದು ಫೋಟೋ ತೆಗೆದುಕೊಡ್ತೀಯಾ? ಸತ್ಯ ಅದೇನು ಜಾತ್ರೆನ ಫೋಟೋ ತೆಗಿಯೋಕ್ಕೆ? ನಮ್ಮ ಜಾತ್ರೆಲಿ ಇಷ್ಟೊಂದೆಲ್ಲ ಲೈಟ್ ಹಾಕಿದಿದ್ರೆ ನಮ್ಮ ಹುಡುಗರು ಎಷ್ಟೊಂದು ಫೋಟೋ ತೆಗೆದ್ಬಿಟ್ಟವ್ರು. ಒಂದೇ ಒಂದು ಫೋಟೋ ಅಮಲ್ ಬೇಬಿ. ಸರಿ ಇರು, ಫೋನ್ ತೊಗೊಂಬರ್ತೀನಿ. ನನ್ನ ಹತ್ರ ಇದೆ. ಇಲ್ಲಿ ಬೇಡ, ಬಾ ಇಲ್ಲಿ. ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಇಲ್ಲಿ ನಿಂತ್ಕೋ. ಓಕೆ, ರೆಡಿನಾ? ಏಯ್, ಏನ್ ಹಿಂಗ್ ನಿಂತ್ಕೋತಾ ಇದೆಯಾ? ನೀನೇನ್ ಪ್ಯಾಂಟ್ ಶರ್ಟ್ ಹಾಕೊಂಡಿಲ್ಲ, ಸೀರೆ ಉಟ್ಕೊಂಡಿದ್ಯಾ? ಸ್ವಲ್ಪ ನೆಟ್ಟಿಗೆ ನಿಂತ್ಕೋ ಸತ್ಯ. ಅಯ್ಯೋ ಕರ್ಮ ಸತ್ಯ, ಹಂಗಲ್ಲ, ನೀಟಾಗಿ ನಿಂತ್ಕೋಬೇಕು. ನೋಡಿಲಿ. La 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 la. ನಾನೋಡು ಹೀಗಾದೆ ನೀ ಬಂದ ತರುವಾಯ, ನೀ ಹೀಗೆ ಕಾಡಿದರೆ ನಾನಂತೂ ನಿರುಪಾಯ. ನೋಡು, ಚೆನ್ನಾಗಿ ಬಂದಿದ್ಯಾ? ಒಳ್ಳೆ ಫೋಟೋಗ್ರಾಫರ್ ನೀನು. ಅಮಲ್ ಬೇಬಿ, ಮತ್ ಏನ್ ಸತ್ಯ ನಿಂದು? ನಂದು ನಿಂದು ಒಂದು ಫೋಟೋ. ಸರಿ ಬಾ. ಹೀಗಲ್ಲ, ಮತ್ತೆ ಇರು. ಅಣ್ಣ, ಒಂದು ನಿಮಿಷ. ಓಕೆ, ಒಂದೇ ಒಂದು ಫೋಟೋ ತೆಗೆದುಕೊಡಿ. ಸರ್, ಸ್ವಲ್ಪ ಹತ್ರ ಬನ್ನಿ ಸರ್. ಮೇಡಮ್, ನೀವು ಸ್ವಲ್ಪ ಹತ್ರ ನಿಂತ್ಕೊಳ್ಳಿ. ಸರ್, ಹೆಗ್ಲ ಮೇಲೆ ಸ್ವಲ್ಪ ಕೈ ಹಾಕೊಳ್ಳಿ ಸರ್.
ಥ್ಯಾಂಕ್ ಯು ಸರ್. ವೆಲ್ಕಮ್. ಅಣ್ಣ ಥ್ಯಾಂಕ್ಸ್. ವೆಲ್ಕಮ್ ಮೇಡಮ್. ಥ್ಯಾಂಕ್ಸ್ ಸರ್. ಹೋಗೋ. ಅಮ್ಮ ಬಂದೆ, ಕರೀತಾ ಇದ್ದಾರೆ, ಬೇಗ ಬಾ. ನೀನ್ ಹೋಗು. ಆಹಾ, ಈ ಲೈಟಿಂಗ್ ಅಲ್ಲಿ ಎಷ್ಟು ಸಕ್ಕದಾಗಿ ಬಂದಿದೆ. ಏನ್ ಹಾಗೆ ಕಣ್ ಬಾಯ್ ಬಿಟ್ಕೊಂಡು ನೋಡ್ತಿದ್ಯಾ? ನಿನ್ನ ಲೈಫಲ್ಲೇ ಇಂಥ ಒಂದು ಜಾಗನ ನೀನು ನೋಡಿಲ್ಲ ಅಲ್ವಾ? ಇಟ್ಸ್ ಓಕೆ, ಹೂವಿನ ಜೊತೆ ನಾರು ಬಂದು ಸ್ವರ್ಗ ಸೇರ್ದಂಗಾಯ್ತು. ಎನಿವೇ, ಯು ಎಂಜಾಯ್ ಡಾರ್ಲಿಂಗ್. ಊಟದ ಕೌಂಟ್ರ್ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ಕರೆಕ್ಟ್ ಕೀರ್ತನ. ಈ ಜಾಗ ಮಾತ್ರ ಅಲ್ಲ, ನಿನ್ ತರ ಜನನೂ ನೋಡಿಲ್ಲ. ನನ್ ಕೈಲಿ ಪದೇ ಪದೇ ಸಿಕ್ಕಾಕೊಂಡು ಒದ್ದಾಡಿದ್ರು ಪಾಠ ಮಾತ್ರ ಕಲಿಯಲ್ಲ ಅಲ್ಲ ನೀನು. ಮತ್ತೆ ಮತ್ತೆ ನನ್ನನ್ನು ಕೆಣ್ಕೋದಿಕ್ಕೆ ಅಷ್ಟೊಂದು ಆಸೆನಾ? ಅದೆಲ್ಲ ಹಳೇ ಕತೆ. ಈ ಕೀರ್ತನ ಸೋತಿದ್ದೀನಿ, ಆದರೆ ಸತ್ತಿಲ್ಲ. ಯು ಮೈಟ್ ನಾಟ್ ಗೆಟ್ ಮೈ ಮೂವ್ಸ್, ಆದರೆ ಹುಲಿ ಯಾವತ್ತಿದ್ರೂ ಹುಲಿನೇ. ಓ, ಮಾಸ್ ಡೈಲಾಗ್. ಅದ್ ನಿನಗೆ ಸೂಟ್ ಆಗಲ್ಲ ಕೀರ್ತನ. ಸೆಲ್ಫ್ ಬೂಸ್ಟಿಂಗ್ ಅನ್ಕೊಂಡ್ರು ಪರವಾಗಿಲ್ಲ. ಆಗ್ಲೇ ಏನೋ ಹೇಳಿದ್ಯಲ್ಲ, ಹುಲಿ. ಆ ಹುಲಿ ನೀನಲ್ಲ, ನಾನು. ನೀನ್ ಯಾವತ್ತಿದ್ರು ಈ ಹುಲಿಗೆ ಬೇಟೆನೆ. ಗೆಟಪ್ ಚೇಂಜ್ ಆಗಿರ್ಬೋದು, ಆದ್ರೆ ಒಳಗಿರೋ ಕ್ಯಾರೆಕ್ಟರ್ ಸೇಮ್ ಟು ಸೇಮ್ ಹಾಗೇ ಇದೆ. ಸೊ ಮಾಸ್ ಡೈಲಾಗ್ನ ನಾನು ಹೇಳ್ತೀನಿ. ಹುಲಿನೇ ಬೇಟೆ ಮುಂದೆ ಬಂದ್ರು, ಬೇಟೆನೇ ಹುಲಿ ಮುಂದೆ ಹೋದ್ರು, ಎದೆ ಬಗ್ಯೋದು ಹುಲಿನೇ. ಬರ್ಲಾ ಚಿನ್ನ? ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ನಮಸ್ತೆ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ತಡ ಮಾಡ್ಬಿಟ್ರೆ? ಹೌದು, ಯಾಕೆ ತಡ ಮಾಡಿದ್ರಿ? ನೀವು ಬೇಗ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನ್ ಬಂದ್ ಮಾಡೋದೇನಿದೆ ಮಹತಿ, ಎಲ್ಲ ನೀವು ಆರ್ಗನೈಸ್ ಮಾಡ್ತಾ ಇದ್ದೀರಲ್ವಾ. ಇಷ್ಟಕ್ಕೂ ನಿಮ್ಗೆ ಗೊತ್ತಲ್ಲ ಮನೆಯವ್ರನ್ನೆಲ್ಲರೂ ಹೊಡ್ಸೋದು ಅಂದ್ರೆ ಎಷ್ಟು ಕಷ್ಟ ಅಂತ. ಹೌದು. ಅದ್ ಸರಿ, ಫಂಕ್ಷನ್ ಶುರು ಆಗೋಯ್ತಾ? ನೀವು ಬರ್ದೆ ಫಂಕ್ಷನ್ ಶುರು ಮಾಡಕ್ಕಾಗತ್ತಾ? ಹೋಗಿ ಸ್ಟಾರ್ಟ್ ಮಾಡಿ, ಸೀತಮ್ಮ ಬಂದಾಯ್ತಲ್ಲ. ಮಹತಿ, ಇದೆಲ್ಲ ಇಲ್ಲದೆ ಪಾರ್ಟಿನೇ ನಡೆಯಲ್ವಾ? ಈಗಿನ ಕಾಲದವ್ರು ಹೇಗೆ ಅಂತ ನಿಮಗೆ ಗೊತ್ತಲ್ವಾ ಸೀತಮ್ಮ. ಮನೇಲಿ ರಿಸ್ಟ್ರಿಕ್ಷನ್ಸ್ ಜಾಸ್ತಿ. ಈ ಥರದ ಪಾರ್ಟಿ ಆರ್ಗನೈಸ್ ಆಗಲಿ ಅಂತ ಕಾಯ್ತಿರ್ತಾರೆ. ಅದು ಅಲ್ಲದೆ ಕಾಲಕ್ಕೆ ತಕ್ಕಾಗೆ ನಾವು ಬದಲಾಗಬೇಕಲ್ವಾ. ಕಾಲ ಕೆಟ್ಟೋಯ್ತು ಬಿಡಿ. ಅಂದಹಾಗೆ ನೀವು ನಿಮ್ಮ ಸೊಸೆನ ಪರಿಚಯನೇ ಮಾಡಿಸ್ಲಿಲ್ಲ? ಪರಿಚಯ ಮಾಡಿಸೋದಕ್ಕೆ ಏನಿದೆ ಮಹತಿ? ಎಲ್ಲರ ಮನೇಲೂ ಸೊಸೆ ಹೇಗಿರ್ತಾಳೋ ನನ್ನ ಮನೇಲೂ ಹಾಗೆ ಸೊಸೆ ಇದ್ದಾಳೆ ಅಷ್ಟೇ. ಅದೇನೋ ಹೌದು, ಆದರೆ ಮದುವೆಗೆ ನೀವು ನಮ್ಮನ್ನೆಲ್ಲ ಕರೀಲೇ ಇಲ್ವಲ್ಲ. ಅಂದಹಾಗೆ ನಿಮ್ಮ ಸೊಸೆ ಹೆಸರು ಏನಂದ್ರಿ? ಅದು ಸತ್ಯ.
ಸತ್ಯ. ಚೆನ್ನಾಗಿದೆ ಹೆಸರು. ನಮ್ಮ ಸೀತಮ್ಮಂಗೆ ಸತ್ಯ, ಧರ್ಮ, ಸಂಸ್ಕಾರ, ಸಂಸ್ಕೃತಿಯಲ್ಲಿ ಬಹಳ ನಂಬಿಕೆ. ಸೀತಮ್ಮ, ನಿಮ್ ಸೊಸೆ ಬಡವ್ರ ಮನೆ ಹುಡುಗಿ ಅಂದಿದ್ರಿ ಅಲ್ವಾ? ಆದ್ರೆ ಹುಡುಗರ ತರ ಏನ್ ಸ್ಟೈಲಿಶ್ ಆಗಿ ಮಾಸ್ ಆಗಿದ್ದಾಳೆ. ನಮ್ಮನೆ ಸೊಸೆಗಿರ್ಬೇಕಾಗಿರೋ ಗುಣ ಸ್ಟೈಲ್ ಅಲ್ಲ, ಆಚಾರ ವಿಚಾರ ಅದಿದ್ರೆ ಸಾಕು. ನಿಮ್ ಸೊಸೆ ಗೆಟಪ್ ನೋಡ್ತಾ ಇದ್ರೆ ನಿಮ್ ಮನೆಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ವಾ? ಅಯ್ಯೋ, ಅದನ್ನೇನ್ ಕೇಳ್ತೀರಾ ಮಹತಿ? ನಮ್ಮ ಮನೆಯಲ್ಲಿ ನಮ್ಮಮ್ಮ ಶಾಸ್ತ್ರ ಸಂಪ್ರದಾಯ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಗೆಟಪ್ ವಿಚಾರದಲ್ಲಿ ಇವಳೆ ಸ್ವಲ್ಪ ಮಿಸ್ ಮ್ಯಾಚ್. ಕೀರ್ತನ, ಈ ಮಾತನ್ನ ನೀನ್ ಹೇಳಿದ್ರೆ ಸರಿ ಇರಲ್ಲ. ಮೊದಲು ನಿನ್ನ ಅವತಾರ ನೋಡ್ಕೋ. ಎಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ಹೊರ್ಗಲ್ಲಿನ ಮೇಲೆ ನೀರು ಸುರಿದ ಹಾಗೆ. ಅಷ್ಟಕ್ಕೂ ಇವಳ ಬಗ್ಗೆ ಡಿಸ್ಕಷನ್ ಇಲ್ಲಿ ಬೇಕಾ? ಅದೇನ ನಿಜ ಸೀತಮ್ಮ. ನಮಗಿಷ್ಟ ಆಗ್ದಿರೋ ವಿಷಯದ ಬಗ್ಗೆ ಮಾತಾಡಕ್ಕೆ ಮನ್ಸೇ ಆಗಲ್ಲ. ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಬೈ ದ ವೇ, ನಿಮ್ಮನೆ ಸೊಸೆ ಸ್ವಲ್ಪ ಮಾಡರ್ನೇ ಅಂತ ಕೇಳ್ಪಟ್ಟೆ. ಅದನ್ನೇನ್ ಕೇಳ್ತೀಯ ಕೀರ್ತನ? ಅವಳು ನನ್ನ ಮಾಜಿ ಸೊಸೆ, ನನ್ನ ಮಗನ್ ಮೊದಲನೇ ಹೆಂಡತಿ. ಅಂದ್ರೆ ಡಿವೋರ್ಸ್ ಆಗೋಯ್ತಾ? ನಿಮ್ ಸತ್ಯ ತರನೇ ಬಹಳ ಸ್ಟೈಲಿಶ್. ಆದ್ರೆ 3 ದಿನ ನಮ್ಮ ಮನೇಲಿ ಬಾಳ್ಲಿಲ್ಲ ನೋಡಿ. ಮನೆಗ್ ಬರ್ತಿದ್ದ ಹಾಗೆ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು. ಮಹತಿ ಅವರೇ, ಎಲ್ರೂ ಒಂದೇ ತಕಡಿಲಿಟ್ಟು ತೂಗ್ಬೇಡಿ. ಈಗ ನೀವೇ ನೋಡಿ, ನಿಮ್ ಸೊಸೆ ಬಗ್ಗೆ 100 ಕಂಪ್ಲೇಂಟ್ಗಳನ್ನ ಎಲ್ಲಿ ಹೇಳ್ಬಾರ್ದು ಅಲ್ಲೇ ಹೇಳ್ತಾ ಇದ್ದೀರಾ. ಆದ್ರೆ ನಮ್ಮ ಅತ್ತೆ ಹಾಗಲ್ಲ.